ಮಂಡ್ಯದ ಪಾಂಡವಪುರ ತಾಲೂಕಿನಲ್ಲೊಂದು ವಿಶೇಷವಾದ ಮಾರಮ್ಮ ದೇವಿ ದೇವಾಲಯವಿದೆ. ಇದು ಅತ್ಯಂತ ಪವರ್ಫುಲ್ ದೇವಸ್ಥಾನ. ಇಲ್ಲಿಗೆ ಲಕ್ಷಾಂತರ ಭಕ್ತರು ಬಂದು ಹೋಗ್ತಾರೆ. ಸ್ಟಾರ್ ನಟ ನಟಿಯರು ಕೂಡ ಈ ದೇವಿಯನ್ನ ಪೂಜಿಸ್ತಾರೆ. ಹೊಸ ಸಿನಿಮಾ ಶುರು ಮಾಡುವ ಮೊದಲು ಮಾರಮ್ಮ ದೇವಿಯನ್ನ ದರ್ಶಿಸಿಕೊಂಡು ಹೋಗ್ತಾರೆ. ಅದೇ ಶ್ರೀ ಅಹಲ್ಯ ದೇವಿ ಉಕ್ಕಡ ಮಾರಮ್ಮ ದೇಗುಲ. ಅಪಾರ ಶಕ್ತಿ ಹೊಂದಿರುವ ಈ ದೇಗುಲಕ್ಕೆ ಕರ್ನಾಟಕ, ಆಂಧ್ರ ಪ್ರದೇಶ ಸೇರಿದಂತೆ ದೇಶದ ಹಲವು ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ಈ ಉಕ್ಕಡ ಮಾರಮ್ಮನ ದೇವಾಲಯ ವಿಶಿಷ್ಟ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಸಂಜೆ ಸಮಯದಲ್ಲಿ ದೀಪಗಳಿಂದ ದೇವಿಗೆ ದೀರ್ಘ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಶ್ರೀ ಆರತಿ ಉಕ್ಕಡ ಮಾರಮ್ಮ ದೇವಾಲಯ ಮಂಡ್ಯದ ಪಾಂಡವಪುರದ ಬಳಿ ನೆಲೆಗೊಂಡಿದೆ. ಆರತಿ ಅಂದರೆ ಶುಭಕರ, ಮಂಗಳಕರ ಎಂಬರ್ಥವನ್ನು ನೀಡುತ್ತೆ. ಉಕ್ಕಡ ಎಂದರೆ ಗಡಿ ಎಂದರ್ಥ. ಆರತಿ ಉಕ್ಕಡ ಕ್ಷೇತ್ರವು ಶ್ರೀರಂಗಪಟ್ಟಣದ ಗಡಿ ಭಾಗದಲ್ಲಿದೆ. ಈ ಕ್ಷೇತ್ರವು ಶ್ರೀರಂಗಪಟ್ಟಣದಿಂದ ಸುಮಾರು 7 ಕಿಲೋಮೀಟರ್, ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರ ಕುಲಕೋಟಿ ಮಾರಮ್ಮ ಭಕ್ತರ ಮನಸ್ಸಿನಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಸನ್ನಿಧಾನದಲ್ಲಿ ನೆಲೆಸಿರುವ ಮಾರಮ್ಮ ತಾಯಿಯನ್ನ ಆದಿಶಕ್ತಿ, ಉಕ್ಕಡದ ಮಾರಮ್ಮ, ಬಿಸ್ತರದ ಮಾರಮ್ಮ, ಚಂಡಿ ಚಾಮುಂಡಿ, ಕರುಣಾ ಸಾಗರಿ, ಅಭಯಂಕರಿ, ಶಾಂತ ಸ್ವರೂಪಿಣಿ, ಕಾಳಿಕಾ ಮೋಹಿನಿ, ದುಷ್ಟ ಸಂಹರಿಣಿ, ದೋಷ ನಿವಾರಣಿ ಎಂದೆಲ್ಲ ಕರೆಯಲಾಗುತ್ತೆ. ಇಷ್ಟೆಲ್ಲ ನಾಮಗಳಿಂದ ಹೊಗಳಿಸಿಕೊಳ್ಳುವ ಈಕೆಯ ಮಹಿಮೆ ಎಂಥದ್ದು ಎಂಬುದು ನಿಮಗೆ ತಿಳಿದಿದೆಯೇ? ಶ್ರೀ ಅಹಲ್ಯ ದೇವಿ ಉಕ್ಕಡ ಮಾರಮ್ಮನ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪೂಜೆಗೆ ವಿಶೇಷ ಮಹತ್ವ ಇದೆ. ಈ ದಿನಗಳಲ್ಲಿ ಇಲ್ಲಿ ತಡೆ ಹೊಡೆಯುವ ಕಾರ್ಯ ನಡೆಯುತ್ತೆ. ಇಲ್ಲಿ ತಡೆ ಹೊಡೆಯೋದ್ರಿಂದ ಮಾಟ ಮಂತ್ರ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ದೂರವಾಗುತ್ತೆ ಎನ್ನುವ ನಂಬಿಕೆ ಇದೆ. ಇಲ್ಲಿನ ಇನ್ನೊಂದು ಅಚ್ಚರಿ ಅಂದರೆ, ಹಿಂದೆ ಮೈಸೂರು ರಾಜರು ಬಂದು ಇಲ್ಲಿ ತಾಯಿಯನ್ನ ಕಂಡು ಪೂಜೆಯನ್ನ ನೆರವೇರಿಸ್ತಾ ಇದ್ರಂತೆ. ಈ ಸನ್ನಿಧಾನದಲ್ಲಿ ಸರ್ವಾಲಂಕಾರ ಭೂಷಿತಳಾಗಿ ಕುಳಿತಿರುವ ದೇವಿಯ ವಿಗ್ರಹವನ್ನ ಮರದಿಂದ ಮಾಡಿದ್ದಾಗಿದೆ. ಇದು ಯಾವುದೇ ರೀತಿಯಲ್ಲಿ ಕೆತ್ತಲಾದ ವಿಗ್ರಹವಲ್ಲ. ಒಮ್ಮೆ 11 ಜನ ಸಹೋದರರು ಮೀನು ಹಿಡಿಯಲು ಹೋದಾಗ ನದಿಯಲ್ಲಿ ಅವರಿಗೆ ಈ ತಾಯಿಯ ವಿಗ್ರಹ ದೊರೆಯುತ್ತೆ. ನಂತರ ಸಹೋದರರು ಈ ದೇವಿಯ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿ ದಿನವೂ ದೇವಿಗೆ 11 ಜನರಲ್ಲಿ ಒಬ್ಬೊಬ್ಬ ಸಹೋದರನು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರದಂದು ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಗುರುವಾರದಂದು ನೀವು ಇಲ್ಲಿ ವರವನ್ನ ಕೇಳ್ಕೊಳ್ಬಹುದು. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಆಗ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಇಲ್ಲಿ ಕೇಳುವ ಮೂಲಕ ಪ್ರಶ್ನೆಗೆ ದೇವಿಯಿಂದಲೇ ಉತ್ತರ ಪಡೆಯಬಹುದು. ಈ ದೇವಾಲಯಕ್ಕೆ ಕನ್ನಡದ ನಟ ನಟಿಯರಿಂದ ಹಿಡಿದು ತೆಲುಗು ಸಿನಿಮಾ ನಟ ನಟಿಯರು ಕೂಡ ಭೇಟಿ ನೀಡಿ ದರ್ಶನವನ್ನ ಪಡೆದು ಹೋಗ್ತಾರೆ. ಈ ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದ ಆರೋಗ್ಯ, ಆಯಸ್ಸು ವೃದ್ಧಿ ಆಗುತ್ತೆ ಎನ್ನುವ ನಂಬಿಕೆ ಇದೆ.